ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ ನೀವು ಹೇಗೆ ಒಂದು ಡಿಸೆಂಟ್ ಅಮೌಂಟ್ ಆಫ್ ಮನಿನ ಅರ್ನ್ ಮಾಡ್ಬೋದು ಅಂತ. ಅಟ್ ಪ್ರೆಸೆಂಟ್ ನಿಮ್ಗೆ ಯಾವುದೇ ಸ್ಕಿಲ್ ಇಲ್ಲ ಅಂದರೂ ಓಕೆ, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದು ಬೇಕಾಗಿರಲ್ಲ. ನೀವು ಸ್ಟೂಡೆಂಟ್ ಆಗಿದ್ರು ಮಾಡ್ಬೋದು ಅಥವಾ ಎಂಪ್ಲಾಯ್ ಆಗಿದ್ರು ಕೂಡ ಮಾಡ್ಬೋದು. ಆಲ್ರೆಡಿ ಈ ರೋಡ್ ಮ್ಯಾಪ್ ಯೂಸ್ ಮಾಡಿ ಅರ್ನ್ ಮಾಡ್ತೀನಿ ನಾನು ಕೇಳಿ ತಿಳ್ಕೊಂಡಿದ್ದೀನಿ, ರಿಸರ್ಚ್ ಕೂಡ ಮಾಡಿದ್ದೀನಿ, ಜೊತೆಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೆನ್ಸಸ್ ಸಚಿನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲಿ ನಾನು ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಕೊಡ್ತೀನಿ ಹೇಗೆ ಅರ್ನ್ ಮಾಡೋದು ಅಂತ, ಯಾವುದೇ ಸ್ಕಿಲ್ಸ್ ಇಲ್ಲದೆ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ನಾನು ಈ ವಿಡಿಯೋನ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಎಫರ್ಟ್ಗೆ ಒಂದು ಲೈಕ್, ಮುಂದೆ ಬರೋ ವಿಡಿಯೋ ಮಿಸ್ ಆಗಬಾರ್ದಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಟಾಪಿಕಿಗೆ ಬಂದರೆ ಫಸ್ಟ್ ಒಂದು ಸೆಲೆಕ್ಟ್. ಸೊ ಎಲ್ಲರ ಹತ್ರನೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಅಥವಾ ಯಾವುದ್ರ ಮೇಲೆ ಅದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ಒಬ್ಬರಿಗೆ ಗ್ರಾಫಿಕ್ ಡಿಸೈನ್ ಮಾಡೋದಾಗಿರ್ಬೋದು, ಒಬ್ಬರಿಗೆ ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ಅಥವಾ ಒಬ್ಬರಿಗೆ ಮೀಮ್ ಮಾಡೋ ಸೆನ್ಸ್ ಆಗಿರ್ಬೋದು, ಯಾರೋ ಒಬ್ರು ಚೆನ್ನಾಗಿ ನೋಟ್ಸ್ ಮಾಡ್ತಾರೆ, ಅದು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಮೇಲೆ ಆಗಿರ್ಬೋದು. ಒಬ್ಬರಿಗೆ ಕೋಡಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬರಿಗೆ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ರಿಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ. ಇದೇ ಥರ ಯಾವುದಲ್ಲಾದರೂ ಒಂದ್ರ ಮೇಲೆ ಒಂದು ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಕಮೆಂಟ್ ಮಾಡಿ, ನಾನು ಯಾವುದಾದ್ರೂ ಮಿಸ್ ಮಾಡಿದ್ರೆ ಅದನ್ನು ಹೇಳಿ. ಸೊ ನೋಡೋಣ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದಿಷ್ಟಲ್ಲಿ ನಿಮಗೆ ಇಷ್ಟ ಆಗಿರೋದನ್ನು ಸೆಲೆಕ್ಟ್ ಮಾಡ್ತೀರಾ, ಅದು ಇನ್ಕ್ಲೂಡ್ ಆಗಿರ್ಬೋದು ಆಗದೇ ಇರ್ಬೋದು, ಒಟ್ಟಿನ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಬರೋದೇ ಲರ್ನ್, ಕಲಿಬೇಕು. ಹೇಗೆ ಕಲಿತೀರಾ? ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಸೊ ಫ್ರೀಯಾಗಿ ಹೇಗೆ ಕಲಿತೀರಾ? ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ನೀವು ಯಾವುದೋ ಒಂದು ಟಾಪಿಕ್ ಮೇಲೆ ಸರ್ಚ್ ಮಾಡಿದರೆ ಬೇಜಾನ್ ವೀಡಿಯೋಸ್ಗಳು ಬರ್ತವೆ, ಅದರಲ್ಲಿ ನಿಮಗೆ ಬೆಸ್ಟ್ ಯಾವ್ದು ಅನ್ಸುತ್ತೋ ಅದನ್ನೇ ಕಲಿಬೋದು. ಒಳ್ಳೆ ಕ್ರಿಯೇಟರ್ಸ್ ಇರ್ತಾರೆ, ಅದು ಅವರಿಂದನೂ ಕಲಿಬೋದು. ಬೇರೆ ಹೇಗೆ ಕಲಿಬೋದು? ಕೋರ್ಸಸ್ನ ಮಾಡ್ಬೋದು. ಬಟ್ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ. ಸೊ ನಾನು ಯುಡೆಮಿಯಲ್ಲಿ ಪೇಯ್ಡ್ ಕೋರ್ಸಸ್ನ ಹೇಗೆ ಫ್ರೀಯಾಗಿ ಆಕ್ಸೆಸ್ ಮಾಡಬೇಕು ವಿತ್ ಸರ್ಟಿಫಿಕೇಟ್ ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಈ ವಿಡಿಯೋ ಮುಗಿದ ತಕ್ಷಣ ಹೋಗಿ ನೋಡಿ. ಸೊ ಆನ್ಲೈನಲ್ಲಿ ಫ್ರೀ ಆಫ್ ನಾಲೆಡ್ಜ್ ಇರುತ್ತೆ, ಅದರಿಂದನೂ ಕೂಡ ಕಲಿಬೋದು. ನೀವು ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸಿಂದ ಕಲ್ತಿರ್ತೀರಾ, ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸಿಂದ ಕಲ್ತಿರ್ತೀರಿ. ಸೊ ಈಗ ಎಕ್ಸಿಕ್ಯೂಟ್ ಮಾಡಬೇಕು. ಅಲ್ಲ ಏನೋ ಮರ್ತೆ ಅನಿಸುತ್ತೆ, ಇದು ಸ್ಕ್ರಿಪ್ಟ್ ನೋಡ್ಬಿಡ್ತೀನಿ. ಸೊ ಫ್ರೀ ಟೂಲ್ಸ್, ನೀವು ಈಗ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಫ್ರೀ ಟೂಲ್ಸ್ ಬೇಕು. ಸೊ ಫ್ರೀ ಟೂಲ್ಸ್, ನಿಮ್ಮ ನಿಶಿಗೆ ಬೇಕಾಗಿರೋ ಫ್ರೀ ಟೂಲ್ಸ್ಗಳು ನಿಮಗೆ ಬೇಕು. ಸೊ ಈಗ ಗ್ರಾಫಿಕ್ ಡಿಸೈನಿಗಾದರೆ ಕ್ಯಾನ್ವಾ, ಫೋಟೋಶಾಪ್, ವಿಡಿಯೋ ಎಡಿಟಿಗಾದರೆ ಅಡೋಬಿ ಪ್ರೀಮಿಯರ್ ಪ್ರೋ, ಇದೇ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಸ್ಗಳು ಇರ್ತವೆ. ಸೊ ನಿಮಗೆ ಫ್ರೀಯಾಗಿ ಬೇಕಾಗಿರುತ್ತೆ. ಸೊ ಅದರ ಆಲ್ಟರ್ನೇಟಿವ್ಸ್ ನಾವು ಹುಡುಕಬೇಕು. ಸೊ ನೀವು ಹೇಗೆ ಹುಡುಕ್ತೀರಾ ಅಂದರೆ alternative2.net ಅಂತ ಸರ್ಚ್ ಮಾಡಿ. ಅದರಲ್ಲಿ ನಿಮಗೆ ನಿಮ್ಮ ನಿಶ್ ಪ್ರಕಾರ ನಿಮಗೆ ಯಾವ ಸಾಫ್ಟ್ವೇರ್ ಬೇಕೋ ಆ ಪೇಯ್ಡ್ ಸಾಫ್ಟ್ವೇರ್ನ ಅಲ್ಲಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟರಿಗೆ ಪ್ರೀಮಿಯರ್ ಪ್ರೋ ಬೇಕು, ಸರ್ಚ್ ಮಾಡ್ತೀರಾ ಪ್ರೀಮಿಯರ್ ಪ್ರೋ ಅಂತ, ಅದರ ಆಲ್ಟರ್ನೇಟಿವ್ ನಿಮಗೆ ಸಿಗುತ್ತೆ. ಅಥವಾ ಫೋಟೋಶಾಪನ್ನು ಸರ್ಚ್ ಮಾಡ್ತಾರೆ, ಅದರ ಆಲ್ಟರ್ನೇಟಿವ್ ಸಿಗುತ್ತೆ. ಸೊ ಅದೇ ಥರ ನಿಮಗೆ ಯಾವ ಸಾಫ್ಟ್ವೇರ್ಸ್ ಬೇಕೋ ಆ ಸಾಫ್ಟ್ವೇರ್ಸ್ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ಅದರ ಆಲ್ಟರ್ನೇಟಿವ್ ಸಿಗುತ್ತೆ. ನಿಮಗೆ ಈಗ ಫ್ರೀ ಟೂಲ್ಸ್ ಕೂಡ ಸಿಕ್ತು. ಫ್ರೀ ಟೂಲ್ಸ್ನ ಯೂಸ್ ಮಾಡಿ ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಸೊ ನೀವು ಏನು ಕಲ್ತಿರ್ತೀರಾ ಅದನ್ನು ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ. ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಇಲ್ಲಿ ತನಕ ಏನು ಮಾಡಿರ್ತಾರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಎಲ್ಲರೂ 0ಇಂದನೇ ಸ್ಟಾರ್ಟ್ ಮಾಡೋದು. ಸೊ ಡೋಂಟ್ ವರಿ, ನೀವು ಏನು ಕಲ್ತಿರ್ತೀರ ಅದು ಈಗ ಎಕ್ಸಿಕ್ಯೂಟ್ ಮಾಡಿ. ಅದೇನೇ ಆಗಲಿ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಗ್ರಾಫಿಕ್ ಡಿಸೈನರ್ ಆಗಿದ್ದರೆ ಅವರು ಒಂದು ಪೋಸ್ಟ್ ಮಾಡೋದು, ಅದು ವಿಡಿಯೋ ಎಡಿಟರ್ ಆಗಿದ್ದರೆ ಒಂದು ವಿಡಿಯೋನ ಸ್ಯಾಂಪಲ್ ತೊಗೊಂಡು ಅದನ್ನು ಎಡಿಟ್ ಮಾಡೋದು. ಇದೇ ರೀತಿ ನಿಮ್ಮ ನೀಶ್ ಪ್ರಕಾರ ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಮ ಮಿಸ್ಟೇಕ್ ಏನು ಅದನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ನೀವು ಓವರ್ಕಮ್ ಮಾಡಬೇಕು. ಸೊ ಹೇಗೆ ಓವರ್ಕಮ್ ಮಾಡ್ತೀರಾ? ಮತ್ತೆ ಸೇಮ್ ಯೂಟ್ಯೂಬಿಗೆ ಹೋಗ್ತೀರಾ, ಅಥವಾ ಯಾವುದೋ ಒಂದು ಕೋರ್ಸ್ ಕಲಿತೀರಾ, ಅಥವಾ ಇನ್ನೊಂದು ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಮತ್ತೆ ಕಲಿತೀರಾ, ಮತ್ತೆ ನಿಮ್ಮ ಏನೋ ಮಿಸ್ಟೇಕ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀರಾ ಅಥವಾ ಸಾಲ್ವ್ ಮಾಡ್ಕೊತ ಹೋಗ್ತೀರಾ. ಸೊ ನೀವು ಇಲ್ಲಿ ತನಕ ಏನು ಮಾಡಿದ್ರಿ ಅಂದರೆ ನಿಮಗೆ ಇಂಟ್ರೆಸ್ಟ್ ಇರೋ ಒಂದು ನೀಶ್ನ ಸೆಲೆಕ್ಟ್ ಮಾಡಿದ್ರಿ, ಅದಾದಮೇಲೆ ಅದನ್ನು ಫ್ರೀಯಾಗಿ ಕಲ್ತಿರಿ. ಅದನ್ನು ನೀವು ಯೂಟ್ಯೂಬಿಂದ ಕಲ್ತಿರ್ಬೋದು, ಅಥವಾ ಒಂದು ಕೋರ್ಸ್ ಮಾಡಿ ಕಲ್ತಿರ್ಬೋದು, ಅಥವಾ ಬೇರೆ ಪ್ಲಾಟ್ಫಾರ್ಮ್ಸಿಂದ ಕಲ್ತಿರ್ಬೋದು. ಒಟ್ಟಿನಲ್ಲಿ ನೀವು ಅದನ್ನು ಕಲ್ತಿರಿ. ಅದಕ್ಕೆ ಬೇಕಾಗಿರೋ ಫ್ರೀ ಟೂಲ್ಸ್ನ ಹೇಗೆ ತಗೊಳ್ಳೋದಂತ ನೋಡಿದ್ರಿ, ಅದಾದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರಿ. ಸೊ ಇಲ್ಲಿ ತನಕ ಮಾಡಿದ್ರಿ. ಸೊ ಇದರಿಂದ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ, ಅಥವಾ ಒಂದು ಏನೋ ಒಂದು ಕಲ್ತಿರ್ತೀರಿ. ಸೊ ನೆಕ್ಸ್ಟ್ ಪಾರ್ಟೇ ಅರ್ನ್. ಸೊ ಈಗ ಇಲ್ಲಿ ತನಕ ಏನು ಕಲ್ತಿರ್ತೀರೋ ಇದನ್ನು ಈ ಲರ್ನಿಂಗ್ನ ಅರ್ನಿಂಗಾಗಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದೇ ಗೇಮ್. ಸೊ ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಒಳ್ಳೆ ಅಮೌಂಟ್ ಆಫ್ ಮನಿನ ಅರ್ನ್ ಮಾಡ್ಬೋದು. ಇದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ನೀಶ್ ಪ್ರಕಾರ ನಿಮ್ಮ ಒಂದು ಒಳ್ಳೆ ಇಂಪ್ರೆಸಿವ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು, ಅಥವಾ ಇಂಪ್ರೆಸಿವ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ನೀಶ್. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನರ್, ಮೀಮ್ ಎಡಿಟರ್ ಅಥವಾ ವಿಡಿಯೋ ಎಡಿಟರ್, ಇದೇನೇ ಆಗಿದ್ರು ನೀವು ಫೈವರ್, ಅಪ್ವರ್ಕ್ ಅಥವಾ freelancing.com ಇಂಥ ಫ್ರೀಲಾನ್ಸಿಂಗ್ ವೆಬ್ಸೈಟ್ಗಳ ಮೇಲೆ ನೀವು ಒಂದು ಪೋರ್ಟ್ಫೋಲಿಯೋ ಅಥವಾ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ತನಕ ಏನು ಕಲ್ತಿರ್ತೀರೋ ಆ ಸ್ಕಿಲ್ಸ್ನ ಹಾಕ್ಬೋದು, ಜೊತೆಗೆ ಏನು ಸರ್ಟಿಫಿಕೇಷನ್ಸ್ ಬಂದಿದ್ದಾವೆ ಅದನ್ನು ಹಾಕ್ಬೋದು. ಈಗ ಆ ಫ್ರೀಲಾನ್ಸಿಂಗ್ ವೆಬ್ಸೈಟ್ಗಳಲ್ಲಿ ನೀವು ಗಿಗ್ಸ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ನೀವು ಏನು ಸೆಲ್ ಮಾಡ್ತೀರೋ ಆ ಸ್ಯಾಂಪಲ್ಸ್ನ ಅಲ್ಲಿ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ರಾಫಿಕ್ ಡಿಸೈನರ್ ಆದರೆ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿ ಅದನ್ನು ಹಾಕಿ, ಅಂದರೆ ಒಂದು ಇಂಪ್ರೆಸಿವ್ ಪೋಸ್ಟ್ನ ಕ್ರಿಯೇಟ್ ಮಾಡಿರಬೇಕು. ನೀವು ಸೆಲ್ಲರ್ ಆಗಿರ್ತೀರ, ಬೈಯರ್ ಏನು ಮಾಡ್ತಾರೆ ಅದನ್ನು ನೋಡ್ತಾರೆ, ಅವ್ರಿಗೆ ಇಷ್ಟ ಆದರೆ ಅದನ್ನು ಬೈ ಮಾಡ್ತಾರೆ ಅಥವಾ ಆರ್ಡರ್ ಮಾಡ್ತಾರೆ. ಇದೇ ರೀತಿ ಬೇರೆ ಬೇರೆ ನಿಮ್ಮ ನಿಶ್ ಪ್ರಕಾರ ನೀವೇನು ವರ್ಕ್ ಮಾಡ್ತೀರೋ ಅದನ್ನು ನೀವು ಆ ಸ್ಯಾಂಪಲ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಈ ಥರ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ಗಳಲ್ಲಿ. ಅದಾದಮೇಲೆ ಪ್ರಾಜೆಕ್ಟ್ ಸಿಕ್ಕರೆ ಅದ್ರ ಮೇಲೆ ಬಿಟ್ಟು ಕೂಡ ಮಾಡ್ಬೋದು. ಈಗ ನೀವು ಹ್ಯಾಂಡ್ ರಿಟನ್ ನೋಟ್ಸ್ ಕ್ರಿಯೇಟ್ ಮಾಡೋರಾಗಿದ್ದರೆ, ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಮೇಲೆ ಕೀ ನೋಟ್ಸ್ ಅಥವಾ ಶಾರ್ಟ್ ನೋಟ್ಸ್ ಮಾಡ್ತೀರಾ ಅಂದರೆ ನೀವು ಸ್ಟಡಿ ಪೂಲ್ ಅಥವಾ ಸ್ಟುಡಿಯೋ
ಅಲ್ಲಿ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ನೀವು ಫೋಟೋಗ್ರಫಿ ಮಾಡ್ತೀರಾ ಅಂದರೆ ಐ ಸ್ಟಾಕ್ ಅಥವಾ ಶಟರ್ ಸ್ಟಾಕಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂದರೆ ಸಬ್ಟೈಟಲ್ ಕ್ರಿಯೇಟ್ ಮಾಡ್ಬೋದು, ಹಿಂದಿ ಟು ಇಂಗ್ಲೀಷ್ ಅಥವಾ ಕನ್ನಡ ಟು ಇಂಗ್ಲೀಷ್. ನೀವು ಆಡಿಯೋ ಕೇಳಬೇಕು, ಅದ್ರಲ್ಲಿ ಏನು ಹೇಳ್ತಿದೆ ಅದನ್ನ ಅರ್ಥ ಮಾಡ್ಕೋಬೇಕು, ನೀವು ಅದನ್ನು ಇಂಗ್ಲೀಷ್ನಲ್ಲಿ ಸಬ್ಟೈಟಲ್ಸ್ನ ಜನ್ರೇಟ್ ಮಾಡಿಕೊಡ್ಬೇಕು ಅಥವಾ ಕ್ರಿಯೇಟ್ ಮಾಡಿಕೊಡ್ಬೇಕು. ಅದನ್ನು ನೀವು ಫ್ರೀಲಾನ್ಸಿಂಗ್ ವೆಬ್ಸೈಟ್ಗಳಲ್ಲೇ ಮಾಡ್ಬೋದು. ನಿಮಗೆ ಕೋಡಿಂಗ್ ಚೆನ್ನಾಗಿ ಬರುತ್ತೆ ಅಂದರೆ ಅದನ್ನು ಕೂಡ ನೀವು ಫ್ರೀಲಾನ್ಸಿಂಗ್ ವೆಬ್ಸೈಟ್ಗಳಲ್ಲಿ ಮಾಡ್ಬೋದು. ಸೊ ಕ್ಲೈಂಟ್ ಹುಡುಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಲಿಂಕ್ಡ್ಇನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲೈಂಟ್ಸ್ ಹುಡುಕ್ಬೋದು. ನೀವು ಅದೇ ರಿಲೇಟೆಡ್ ಪೋಸ್ಟ್ಗಳನ್ನ ಮಾಡಬೇಕು. ಸೊ ಇಲ್ಲಿ ತನಕ ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಫಸ್ಟ್ ಕ್ರಿಯೇಟ್ ಮಾಡಿ. ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅಂದ ತಕ್ಷಣ ನಿಮ್ಮ ಹೆಸರು ಅಥವಾ ನಾನು ಈ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಒಂದು ಪ್ರೊಫೈಲ್ ಪಿಕ್ಚರ್ ಅಷ್ಟೇ ಅಲ್ಲ, ನೀವು ನಿಮ್ಮ ಪ್ರೊಫೈಲ್ನ ಆಪ್ಟಿಮೈಸ್ ಮಾಡಬೇಕು. ಈಗ ಏನೇನು ಕಲ್ತಿರ್ತೀರ ಹೊಸ ಸ್ಕಿಲ್ಸ್ ಅದನ್ನೆಲ್ಲ ಅಪ್ಲೋಡ್ ಮಾಡಿ, ಏನೇನು ಸರ್ಟಿಫಿಕೇಷನ್ಸ್ ಬಂದಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ, ಯಾವುದೋ ಕ್ಲೈಂಟ್ಸ್ ಜೊತೆ ಫ್ರೀಯಾಗಿ ವರ್ಕ್ ಮಾಡಿ ಟೆಸ್ಟಿಮೋನಿಯಲ್ ತೊಗೊಂಡಿದ್ರೆ ಅಥವಾ ಒಳ್ಳೆ ರಿವ್ಯೂಸ್ ತೊಗೊಂಡಿದ್ರೆ ಅದನ್ನು ಅಪ್ಲೋಡ್ ಮಾಡಿ. ನಿಮ್ಮ ನೀಶ್ ಪ್ರಕಾರ ನೀವು ಪೋಸ್ಟ್ ಮಾಡ್ತಾ ಇರಿ, ಅದರಿಂದ ಕೂಡ ನಿಮಗೆ ಕ್ಲೈಂಟ್ ಸಿಗ್ತಾರೆ. ಸೊ ಹೇಗೆ ಮಾಡೋದು ಅಂತ ಬ್ರೀಫಾಗಿ ಹೇಳೋದಾದರೆ, ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಆ ನೀಶ್ನ ಸೆಲೆಕ್ಟ್ ಮಾಡಿ ಅದನ್ನು ಫ್ರೀಯಾಗಿ ಯೂಟ್ಯೂಬಲ್ಲಿ ಅಥವಾ ಬೇರೆ ಫ್ರೀ ಕೋರ್ಸಸ್ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಕಲೀರಿ. ಅದಕ್ಕೆ ಬೇಕಾಗಿರೋ ಟೂಲ್ಸ್ ಅಥವಾ ಆಲ್ಟರ್ನೇಟಿವ್ ಟೂಲ್ಸ್ನ ಹುಡುಕಿ ಅದರಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಿ, ಅದರಿಂದ ಕಲಿತು ಅದಾದಮೇಲೆ ಅದನ್ನು ಅರ್ನಿಂಗ್ ಕನ್ವರ್ಟ್ ಮಾಡಿ. ಹೇಗೆ ಅಂದರೆ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ಗಳಿದ್ದಾವೆ ಆಲ್ರೆಡಿ ಹೇಳಿರೋ ಹಾಗೆ, ಅದರಲ್ಲಿ ನೀವು ಒಂದು ಇಂಪ್ರೆಸಿವ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ, ಜೊತೆಗೆ ಗಿಗ್ಸ್ನ ಕ್ರಿಯೇಟ್ ಮಾಡಿ. ಜೆನ್ಯೂನ್ ವರ್ಕ್ಸ್ ಮೇಲೆ ಫೋಕಸ್ ಮಾಡಿ, ಶಾರ್ಟ್ ಕಟ್ಸಿಗೆ ಹೋಗಬೇಡಿ. ಟ್ರಸ್ಟ್ ಮೀ, ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂದರೆ ಅಥವಾ ಒಳ್ಳೆ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮಗೆ ಇಲ್ಲಿ ಲಿಮಿಟ್ ಇರಲ್ಲ ಅರ್ನ್ ಮಾಡೋದಕ್ಕೆ. ಸೊ ಸ್ಟಾರ್ಟ್ ಅರ್ಲಿ. ಸೊ Udemy ಪೇಯ್ಡ್ ಕೋರ್ಸಸ್ನ ಫ್ರೀಯಾಗಿ ಹೇಗೆ ಆಕ್ಸೆಸ್ ಮಾಡೋದು ವಿತ್ ಸರ್ಟಿಫಿಕೇಟ್ನ ತಿಳ್ಕೊಳೋದಕ್ಕೋಸ್ಕರ ಲೆಫ್ಟ್ ವಿಡಿಯೋ ಕ್ಲಿಕ್ ಮಾಡಿ. ಜೊತೆಗೆ ಆ್ಯಸ್ ಅ ಸ್ಟೂಡೆಂಟ್ ನೀವು ಹೇಗೆ ಮನಿನ ಸೇವ್ ಮಾಡ್ಬೋದು ಅಥವಾ ನಿಮ್ಮ ಸ್ಟೂಡೆಂಟ್ ಐಡಿನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ತಿಳ್ಕೊಳೋದಕ್ಕೋಸ್ಕರ ರೈಟ್ ವಿಡಿಯೋ ಕ್ಲಿಕ್ ಮಾಡಿ. ಸೊ ಸೈನಿಂಗ್ ಆಫ್, ಸಚಿನ್.